ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ದಿನ ನಿಮಗೆ ಚಪಾತಿ ತಿಂದು ಬೋರ್ ಅನಿಸ್ತಾ ಇದ್ದೀರಾ? ಹಾಗಾದರೆ ನನ್ನ ರೆಸಿಪಿ ಒಂದು ಸತಿ ಟ್ರೈ ಮಾಡಲೇಬೇಕು. ಮಸಾಲ ಅಕ್ಕಿ ರೊಟ್ಟಿ ಒಂದು ಸತಿ ಟ್ರೈ ಮಾಡಿ. ನಾನು ತೋರಿಸ್ಕೊಡ್ತಾ ಇರೋದು ತುಂಬ ಸಿಂಪಲ್ಲಾಗಿ ಹಾಗೆ ಸಖತ್ ಟೇಸ್ಟಿಯಾಗೂ ಇರುತ್ತೆ. ನನ್ನ ರೆಸಿಪೀಸು ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ನನ್ನ ವಿಡಿಯೋಸಿಗೆ ಹೋಗಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅಕ್ಕಿ ರೊಟ್ಟಿ ಮಾಡೋದು ತುಂಬ ಸುಲಭ, ಮತ್ತು ಅದಕ್ಕೆ ಸ್ವಲ್ಪ ನೀವು ಮಸಾಲೆ ಹಾಕಿದ್ರೆ ಇದ್ದಿದ್ದು ಟೇಸ್ಟ್ಫುಲ್ಲಾಗಿರುತ್ತೆ, ಮತ್ತು ಮಕ್ಕಳೂ ತಿನ್ಬೋದು. ಮಸಾಲ ಅಕ್ಕಿ ರೊಟ್ಟಿಗೆ ಸೈಡ್ ಡಿಶ್ ಆಗಿ ಏನು ಬೇಕೋ ಅನಿಸಲ್ಲ. ಸ್ವಲ್ಪ ತುಪ್ಪ ಆಗಲಿ, ಉಪ್ಪಿನಕಾಯಿ ಆಗಲಿ, ಇಲ್ಲ ಚಟ್ನಿ ಪುಡಿ ಆಗಲಿ ಹಾಕ್ಕೊಂಡು ತಿಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಮಸಾಲ ಅಕ್ಕಿ ರೊಟ್ಟಿ ಮಾಡೋದು ತುಂಬ ಸುಲಭವಾಗಿದೆ, ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ಹೇಗೆ ಮಾಡೋದು ಅಂತ ನೋಡೋದಕ್ಕೆ ಮುಂಚೆ ಫ್ರೆಂಡ್ಸ್ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ಅದಕ್ಕೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ನೀವು ಅಕ್ಕಿ ಹಿಟ್ಟು ಬದಲಾಗಿ ರಾಗಿ ಹಿಟ್ಟು ಹಾಕ್ಕೊಬೋದು. 2 ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 7ರಿಂದ 8 ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ ತುರಿದಿರೋದು, ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಅಂಥ 2 ಈರುಳ್ಳಿ, 1 ಕಪ್ಪಷ್ಟು ಸಬ್ಬಕ್ಕಿ ಸೊಪ್ಪು, ಹಾಗೆ 4 ಟೇಬಲ್ ಸ್ಪೂನು ತುರಿದಿರೋ ಅಂಥ ಕ್ಯಾರೆಟು. ಇಲ್ಲಿ 2 ಸ್ಪೂನಷ್ಟು ರವೆ ತೊಗೊಳ್ಳಿ. ಬಾಂಬೆ ರವೆ ಆದರೂ ತೊಗೊಳ್ಳಿ, ಚಿರೋಟಿ ರವೆ ಆದರೂ ತೊಗೊಳ್ಳಿ. ಆಮೇಲೆ ಸ್ವಲ್ಪ ಇಲ್ಲಿ ದಪ್ಪವಾಗಿ ಹೆಚ್ಚಿರೋ ಅಂಥ ಕೊಬ್ಬರಿ. ರವೆ ಹಾಕೋದ್ರಿಂದ ಏನು ಬೆನಿಫಿಟ್ಟು ಅಂದರೆ ರೊಟ್ಟಿ ಸ್ವಲ್ಪ ಗರ್ಗರಿಯಾಗಿ ಬರುತ್ತೆ. ಫಸ್ಟು ಎಲ್ಲನೂ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ರೊಟ್ಟಿ ತಟ್ಟೋ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಚಾನಲ್ಲು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಎಲ್ಲ ಕಲಸಾದ್ಮೇಲೆ ಒಂದು 15 ನಿಮಿಷ ತಟ್ಟೆ ಮುಚ್ಚಿಡಿ. ತಟ್ಟೆ ಮುಚ್ಚಿಟ್ರೆ ನೀವು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೂ ಏನು ಕಷ್ಟ ಅನಿಸಲ್ಲ, ಯಾಕಂದರೆ ರವೆ ಹಾಕಿರೋದ್ರಿಂದ ನೀರಿನಂಶ ಹೀರ್ಕೊಳ್ಳುತ್ತೆ. ನಂತರ ಇಲ್ಲೊಂದು ತವಾ ಬಿಸಿ ಮಾಡೋಕ್ಕಿಡಿ. ಬಿಸಿ ಆದ ನಂತರ ಡೈರೆಕ್ಟಾಗಿ ಹಾಗೆ ನಾನಿಲ್ಲಿ ನಿಮಗೆ ತವಾ ಮೇಲೆ ತಟ್ಟು ತೋರಿಸ್ತಾ ಇದ್ದೀನಿ. ರೊಟ್ಟಿ ನಿಮಗೆ ತುಂಬ ತೆಳ್ಳಗೂ ಬರುತ್ತೆ, ಹಾಗೆ ರವೆ ಹಾಕಿರೋದ್ರಿಂದ ಗರ್ಗರಿಯಾಗೂ ಬಂದಿರುತ್ತೆ. ಮಧ್ಯ ಸ್ವಲ್ಪ ಹೋಲ್ ಮಾಡಿ, ಯಾಕಂದರೆ ಅಲ್ಲಿ ಎಣ್ಣೆ ಹಾಕಬೇಕಾಗುತ್ತೆ. ಎಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ರೊಟ್ಟಿ ಗರ್ಗರಿಯಾಗೂ ಬರುತ್ತೆ. ಎಲ್ಲ ಹಾಕಾದ್ಮೇಲೆ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಲಿಡ್ ಮುಚ್ಚಿಡಿ. ಲಿಡ್ ಮುಚ್ಚಾದ್ಮೇಲೆ ನೋಡಿ, ತೆಗಿಯೋಕ್ಕೂ ತುಂಬ ಸುಲಭವಾಗಿ ಬರುತ್ತೆ, ಸ್ವಲ್ಪನೂ ಮುರಿದೋಗಲ್ಲ. ರೊಟ್ಟಿ ರೆಡಿಯಾಗಿದೆ ನೋಡಿ, ಗರ್ಗರಿಯಾದಂಥ ಮಸಾಲ ಅಕ್ಕಿ ರೊಟ್ಟಿ. ಈ ಕಾಂಬಿನೇಷನ್ನು ನೀವು ಮಕ್ಕಳಿಗೆ ಯಾವ ಥರ ಬೇಕಾದರೂ ಕೊಡ್ಬೋದು, ಮಕ್ಕಳು ತುಂಬ ಇಷ್ಟ ಬಿದ್ದು ತಿಂತಾರೆ. ನಾನಿಲ್ಲಿ ಮೇಲೆ ತುಪ್ಪ ಹಾಕಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ಕಾಂಬಿನೇಷನ್ಗೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.